ರಕ್ಷಿತ ಶೆಟ್ಟಿ ಧ್ರುವನ್ ಜೊತೆ ಹೇಗಿರ್ತಾರೋ ಏನು ಈ ಸೀಕ್ರೆಟ್ ರೂಮಲ್ಲಿ ಅವರಿಗಂತೂ ಬಹಳ ಬೇಜಾರಾಗಿದೆ. ಬಹಳ ಕಷ್ಟ ಬಂದಿದೆ. ಇದು ಒಂದು ಸೀಕ್ರೆಟ್ ರೂಮ್ ಬಂದ್ಬಿಟ್ಟು ಇವರಿಗೆ ಬೇರೆ ಬೇರೆ ರೂಮ್ ಕೊಡ್ಬೋದಿತ್ತು ಅಂತ ಬಹಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಜನ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ಇವರಿಬ್ಬರು ಒಂದು ಪ್ರೋಮೋ ಬಂದಿದೆ ಆಲ್ರೆಡಿ. ಆ ಪ್ರೋಮೋದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಆ ಪ್ರೋಮೋ ಬಿಟ್ಟಿದ್ದಾರೆ ಬೆಳಗ್ಗೆ 8 ಗಂಟೆಗೆ. ಆ ಪ್ರೋಮೋದಲ್ಲಿ ಯಾವ ರೀತಿ ಇದೆ ಅಂದ್ರೆ, ಎಲ್ಲರೂ ರಕ್ಷಿತ ಒಳ್ಳೆಯವರು, ಹಂಗೆ ಹೋದ್ರು ಹಿಂಗೆ ಹೋದ್ರು ಅಂತ ಬಹಳ ಜನ ಅದನ್ನು ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಸ್ ಸ್ಪರ್ಧಿಗಳು ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ. ಆದ್ರೆ ಧ್ರುವಂತ್ ಬಗ್ಗೆ ಒಬ್ರು ಒಳ್ಳೇದಾಗಿ ಹೇಳಿಲ್ಲ. ಧ್ರುವಂತ್ ಬಗ್ಗೆ ಒಬ್ರು ಈ ರೀತಿ ಇದ್ದಾರೆ, ಹಿಂಗಾಯ್ತು ಅಂತ ಯಾರು ಹೇಳಿಲ್ಲ. ಹೇಳೋದಿದ್ರೆ ಅವರು ಒಬ್ರು ಹೇಳ್ತಾರೆ, ಅಶ್ವಿನಿ ಗೌಡ ಅವರು. ಅವ್ರಿಗೆ ಬಿಟ್ಟು ಯಾರು ಹೇಳಿಲ್ಲ. ಈ ರಜತ್ ಅಂತ ಅವನು ಹೆಂಗಿದ್ದ ಹಿಂಗಿದ್ದ ಅಂತ ಹೇಳಿದ್ದಾರೆ, ನೀವು ನೋಡ್ಬೋದು. ಸೊ ಹಾಗೆ ನೋಡ್ಬೇಕಾದ್ರೆ ನೀವು ರಕ್ಷಿತಾ ಶೆಟ್ಟಿ ಅವರು ಅಂಡ್ ಧ್ರುವಂತ್ ಅವ್ರ ಮಧ್ಯೆ ಒಂದು ಜಗಳ ಬರುತ್ತೆ. ಆ ಜಗಳದಲ್ಲಿ ಅವ್ರು ಹೇಳ್ತಾರೆ, ನಾನು ನಿನ್ ಜೊತೆ ಹೆಂಗಿರ್ಬೋದು, ಈ ರೂಮಲ್ಲಿ ಹೆಂಗಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನ ನೋಡಿ ಬಹಳ ಜನ ಕಮೆಂಟ್ ಆಗ್ತಾ ಇದ್ದಾರೆ. ಸೊ ಅದು ಕಮೆಂಟ್ಸ್ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ರಕ್ಷಿತ್ ಅವರಿಗೆ ಎಷ್ಟು ಸಪೋರ್ಟ್ ಇದೆ ಅಂತ. ಆದ್ರೆ ಇದೊಂದು ಅರ್ಥ ಆಯ್ತು, ಇವರಿಗೆ ಗೊತ್ತಾಯ್ತು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರಲ್ಲ ಧ್ರುವಂತು ರಕ್ಷಿತ, ಇವರಿಗೆ ಗೊತ್ತಾಗಿದೆ ನಾವು ಸೀಕ್ರೆಟ್ ರೂಮ್ಗೆ ಬಂದಿದ್ದೀವಿ ಅಂತ. ಆದ್ರೆ ಬಿಗ್ ಬಾಸ್ ಮನೆ ಒಳಗಿನ ಸ್ಪರ್ಧಿಗಳಿಗೆ ಗೊತ್ತಿಲ್ಲ ಇವರು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅಂತ. ಅವರಿಗೆ ಅಷ್ಟೇ ಗೊತ್ತಾಗಿದ್ದು ಇವರು ಮನೆಗೆ ಹೋಗಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ, ನಾಮಿನೇಟ್ ಆಗಿದ್ದಾರೆ, ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಆದ್ರೆ ಅವರ ಎಲ್ಲ ಆಟ ಇವರು ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಕುಳಿತು ನೋಡ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ. ಸೊ ಈ ಪ್ರೋಮೋ ನೋಡಿದ್ರೆ ಬಹಳ ವೆರೈಟಿ ಇದೆ, ಬಹಳ ಕಾಣ್ತಾ ಇದೆಯಾ ಪ್ರೋಮೋದಲ್ಲಿ. ಅಲ್ಲ, ಪ್ರತಿಯೊಬ್ಬರು ಯಾವ ರೀತಿ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಪ್ರತಿಯೊಬ್ಬರ ಜೊತೆ ಅಂತ ಕಾಣ್ತಾ ಇದೆ. ಸೊ ಪ್ರತಿಯೊಬ್ಬರು ರಕ್ಷಿತಾ ಅವ್ರ ಬಗ್ಗೆನೇ ಒಳ್ಳೆಯದಾಗಿ ಹೇಳ್ತಾ ಇದ್ದಾರೆ. ಸೊ ಈ ಧ್ರುವಂತ್ ಬಗ್ಗೆ ಯಾರು ಚೆನ್ನಾಗಿದ್ದ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ನಮ್ಮ ರಜತ್ ಅವರು ಬಹಳ ಒಳ್ಳೆ ರೀತಿ ಇದ್ದ ಧ್ರುವಂತ್ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಈ ರಕ್ಷಿತ್ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ರು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಧ್ರುವಂತ ಅಂತ ಹಂಗ ಹಿಂಗೆ ಹೇಳ್ತಾ ಇದ್ದಾರೆ. ಧ್ರುವಂತ್ ಅವರಿಗೆ ಬೇರೆ ರೂಮಲ್ಲಿ, ರಕ್ಷಿತ್ ಅವರಿಗೆ ಬೇರೆ ರೂಮಲ್ಲಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಆಗೋದಿಲ್ಲ, ಇಬ್ಬರಿಗೆ ಒಂದೇ ರೂಮಲ್ಲಿ ಇಟ್ಟಿದ್ದಾರೆ, ಇವರಿಬ್ರು ಒಂದೇ ರೂಮಲ್ಲಿ ಇರಬೇಕು. ಬಿಗ್ ಬಾಸ್ ಮನೆಗೆ ಒಳಗೆ ಏನು ನಡೆಯುತ್ತೆ ಅದನ್ನು ಇವರು ನೋಡ್ತಾ ಇರಬೇಕು. ಅದು ಟಾಸ್ಕ್ ಮುಗಿದ ನಂತರ ಇವರು ಬಿಗ್ ಬಾಸ್ ಮನೆ ಒಳಗೆ ಅಲೋವ್ ಇರುತ್ತೆ, ಹೋಗಬಹುದು ಅಂತ ಇದೆ. ಸೊ ಇವರಿಬ್ರು ಕಾಂಬಿನೇಷನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಊಟ ಮಾಡ್ತಾರೆ, ಯಾವ ರೀತಿ ಕೂಡ್ತಾರೆ ಅನ್ನೋದೇ ಪ್ರತಿಯೊಬ್ಬರಿಗೂ ಬಹಳ ಆಶ್ಚರ್ಯವಿದೆ. ಈ ಪ್ರೋಮೋದಲ್ಲಿ ನೋಡಿದ್ರೆ ರಕ್ಷಿತಾ ಅವರು ಮನೆಯವರ ಮಾತು ಕೇಳಿ, ಬಿಗ್ ಬಾಸ್ ಮನೆ ಒಳಗಿನವರ ಮಾತು ಕೇಳಿ ಅಳ್ತಾ ಇದ್ದಾರೆ, ನೀವು ನೋಡ್ಬೋದು. ನನ್ನ ಜನ ಅಂದಾಗ ಧ್ರುವಂತ್ ಅವರು ಒಂದೇ ಮಾತು ಹೇಳ್ತಾರೆ, ನಿನ್ ತರನೇ ಇದ್ದಾರೆ ನಿನ್ನ ಆಟ ನಾನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ನೋಡಿದ್ದೀನಿ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಸೊ ಅವ್ರು ಹೇಳಿದ್ರು ಕೂಡ ರಕ್ಷಿತ್ ಅವರಿಗೆ ನಾವೇ ಧೈರ್ಯ ತುಂಬಬೇಕು. ಇವಾಗ ಧೈರ್ಯ ತುಂಬಬೇಕು ಅಂದ್ರೆ ಏನೋ ಅವರಿಗೆ ಟೆಲಿಕಾಸ್ಟ್ ಇಲ್ಲ, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಏನೂ ಇಲ್ಲ. ಸೊ ನಾವು ಕಮೆಂಟ್ಸ್ ಹಾಕಬೇಕು, ರಕ್ಷಿತ್ ಅವರಿಗೆ ವೋಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಇರೋ ಥರ ಮಾಡಬೇಕು ವೋಟಿಂಗ್ ಅಂತ ಬಂದಾಗ. ಇವಾಗಿಲ್ಲ, ವೋಟಿಂಗ್ ಅಂತ ಬಂದಾಗ. ಸೊ ಧ್ರುವಂತ್ ಅವ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಇವಾಗ ರಕ್ಷಿತ್ ಅವರು ಯಾವ ರೀತಿ ಇರ್ತಾರೋ ಅನ್ನೋದೇ ಪ್ರತಿಯೊಬ್ಬರ ಡೌಟ್ ಇದೆ. ಸೊ ಧ್ರುವಂತ್ ಅವರು ನಗ್ತಾ ಇದ್ದಾರೆ. ಸಿಗೋಣ ಬೇರೆ ವಿಡಿಯೋದಲ್ಲಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಾಗ ಸಿಗ್ತಾ. ಅಲ್ಲಿ ತನಕ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ, ರೂರ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆ್ಯಂಡ್ ಬೇರೆ ವಿಡಿಯೋ ಬರುತ್ತೆ, ಆ ವಿಡಿಯೋಗೆ ಸಲುವಾಗಿ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಟ್ಯಾಪ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಇವತ್ತಿನ ಪ್ರೋಮೋ ಅಷ್ಟೇ ಇತ್ತು. ನನಗಂತೂ ಭಾಳ ಕಷ್ಟ ಆಯಿತು, ಭಾಳ ಹೀಗೆ ಮನಸ್ಸಿಗೆ ನೋವಾಯಿತು. ಇಬ್ಬರಿಗೂ ಒಂದೇ ರೂಮಲ್ಲಿ ಹಾಕಿದ್ದಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಈ ರಕ್ಷಿತಾ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ. ಬಟ್ ವಿಡಿಯೋದಲ್ಲಿ ಇವರೇ ಹೋಗ್ತಾ ಇದ್ದಾರೆ ಅಂತ ಹೇಳೋಕೆ ಆಗಿಲ್ಲ. ಸೊ ಇವರು ಹೋಗ್ಬೋದು ಅಂತ ಹೇಳಿದ್ದೀನಿ, ನೀವು ನೋಡಿರ್ಬೋದು ವಿಡಿಯೋ. ಇನ್ನು ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು, ಎಂಡಲ್ಲಿ ವಿಡಿಯೋ ಬರುತ್ತೆ. ಸೊ ಮುಂದಿನ ಪ್ರೋಮೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಸಿಗೋಣ ಅಲ್ಲಿ ತನಕ ಎಲ್ಲರೂ ಚಂದ್ರಿ.